ಏನಿದು ಎಪ್ಸ್ಟೈನ್ ಫೈಲ್? Jeffrey Epstein. ಎಪ್ಸ್ಟೈನ್ ಫೈಲ್ ಬಗ್ಗೆ ರಾಹುಲ್ ಗಾಂಧಿಗೆ ಯಾಕಿಷ್ಟು ಆಸಕ್ತಿ? The reason he's not in jail is because his name is in the Epstein files. ಎಪ್ಸ್ಟೈನ್ ಫೈಲ್ ನಲ್ಲಿ ಯಾರ್ಯಾರ ಹೆಸರಿದೆ? ಅಮೆರಿಕದ ನ್ಯಾಯಾಲಯ ಬಿಡುಗಡೆ ಮಾಡಿರುವ 900 ಪುಟಗಳ ದಾಖಲೆಗಳಲ್ಲಿ ಅಂಥದ್ದೇನಿದೆ? ನಮಸ್ಕಾರ. ಅವನೊಬ್ಬ ಆಸಾಮಿ ಇದ್ದ. ಅವನೀಗ ಸತ್ತು ಹೋಗಿದ್ದಾನೆ. ಆದರೆ ಆತ ಹೋಗೋದಕ್ಕೂ ಮೊದಲೇ ಇಡೀ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟು ಹೋಗಿದ್ದ. ಇಡೀ ಜಗತ್ತಿನಲ್ಲಿರುವಂತಹ ರಾಜಕಾರಣಿಗಳ ಎದೆಯನ್ನ ನಡುಗಿಸಿ ಹೋಗಿದ್ದ. ಅವನು ಇಡೀ ಜಗತ್ತು ಕಂಡಿರುವಂತಹ ಅತ್ಯಂತ ಕ್ರೂರ ಸೆಕ್ಷುವಲ್ ಅಫೆಂಡರ್. ಅವನ ಹೆಸರು ಜೆಫ್ರಿ ಎಪ್ಸ್ಟೀನ್. ಈ ಆಸಾಮಿ ಅಮೆರಿಕದವನು. ನಾನೀಗ ಇವನ ಹೆಸರನ್ನ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಸಂಸತ್ತಿನಲ್ಲಿ ಇವನ ವಿಚಾರವಾಗಿ ಈಗ ತೀವ್ರವಾಗಿ ಚರ್ಚೆ ನಡೀತಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಅವರ ಎಂದಿನ ಶೈಲಿಯಂತೆ ಗದ್ದಲವನ್ನ ಎಬ್ಬಿಸಿ ಕೆಲವರ ಹೆಸರನ್ನ ಹೇಳಿ ಇವರೆಲ್ಲರೂ ಎಪ್ಸ್ಟೀನ್ ಫೈಲ್ನಲ್ಲಿ ಇದ್ದಾರೋ ಏನೋ ಅನ್ನೋ ರೀತಿ ಒಂದು ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ತೆಗೆದಂತ ಹೆಸರಿನಲ್ಲಿ ಅನಿಲ್ ಅಂಬಾನಿ ಅವರ ಹೆಸರಿದೆ, ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರಿದೆ. ಅನಿಲ್ ಅಂಬಾನಿ ಹೆಸರನ್ನ ಎತ್ತೋದ್ರ ಮೂಲಕವಾಗಿ ಮೋದಿ ಅವರನ್ನ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡುವಂತಹ ಒಂದು ಪಣವನ್ನ ತೊಟ್ಟಿದ್ರು ರಾಹುಲ್ ಗಾಂಧಿ. ಹಾಗಾದ್ರೆ ಏನಿದೆಲ್ಲ? ಎಪ್ಸ್ಟೀನ್ ಫೈಲ್ ಅಂದ್ರೆ ಏನು? ಯಾಕೆ ಇಷ್ಟೊಂದು ಚರ್ಚೆ ನಡೀತಾ ಇದೆ? ರಾಹುಲ್ ಗಾಂಧಿ ಅವರಿಗೆ ಯಾಕೆ ಇದರ ಬಗ್ಗೆ ಇಷ್ಟೊಂದು ಆಸಕ್ತಿ? ಈ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಹೋದಾಗ ಎಪ್ಸ್ಟೀನ್ನ ಕರಾಳ ಲೋಕದ ಭಯಾನಕ ಚಿತ್ರಣ ನಮ್ಗೆ ಕಾಣಿಸುತ್ತೆ. ಒಬ್ಬರಲ್ಲ ಇಬ್ರಲ್ಲ, ಸಾವಿರಾರು ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡಿದಂತಹ ಮನುಷ್ಯ ಈ ಎಪ್ಸ್ಟೀನ್. ಅಷ್ಟೇ ಅಲ್ಲ, ಈ ಹೆಣ್ಣು ಮಕ್ಕಳನ್ನ ಬಳಸಿಕೊಂಡು ಜಗತ್ತಿನಾದ್ಯಂತ ಇರುವ ಅತ್ಯಂತ ಪ್ರಭಾವಿಗಳನ್ನ ತನ್ನ ಬಲೆಗೆ ಬೀಳಿಸಿಕೊಂಡಂತಹ ವ್ಯಕ್ತಿಯೇ ಈ ಎಪ್ಸ್ಟೀನ್. ಇವತ್ತಿನ ಈ ವಿಡಿಯೋದಲ್ಲಿ ಎಪ್ಸ್ಟೀನ್ ಫೈಲ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥದ್ದೇ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಈ ಎಪ್ಸ್ಟೀನ್ ಅಮೆರಿಕದವನು. ಇದನ್ನ ನಾನು ಆವಾಗಲೇ ಹೇಳಿದ್ದೆ. ಈತ ಸಾಮಾನ್ಯ ಒಬ್ಬ ಬ್ಯಾಂಕರ್ ಆಗಿ ಕೆಲಸ ಮಾಡ್ತಾ ಇದ್ದ. ಶ್ರೀಮಂತರಿಗೆಲ್ಲ ಹಣಕಾಸು ಸಲಹೆಗಾರ ಆಗಿದ್ದ. ಈ ರೀತಿ ಶ್ರೀಮಂತರ ಜೊತೆ ತನ್ನ ವ್ಯಾಪಾರವನ್ನ, ತನ್ನ ವ್ಯವಹಾರವನ್ನ ಮಾಡ್ತಾ 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 ಪ್ರಭಾವಿಗಳ ಜೊತೆ ಕೈ ಜೋಡಿಸ್ತಾ ತಾನೇ ಸ್ವತಃ ಒಂದು ದ್ವೀಪವನ್ನ ಖರೀದಿ ಮಾಡ್ದ. ದ್ವೀಪವನ್ನೇ ಸೃಷ್ಟಿಸ್ದ. ಈ ರೀತಿ ಮಾಡಿ 1990 ಹೊತ್ತಿಗಾಗ್ಲೇ ಈತ ಕೋಟ್ಯಾಧಿಪತಿಯಾಗಿದ್ದ. ಹಾಗಾಗಿ ಆ ದ್ವೀಪದಲ್ಲಿ ಲೈಂಗಿಕ ದೌರ್ಜನ್ಯ ಜಾಲವನ್ನ ಈತ ಪ್ರಾರಂಭ ಮಾಡ್ದ. ಅದಾದ್ಮೇಲೆ ಅಮೆರಿಕ, ಫ್ಲೋರಿಡಾ, ನ್ಯೂಯಾರ್ಕ್ ಮಾತ್ರವಲ್ಲ, ತನ್ನ ಸ್ವಂತ ದ್ವೀಪದಲ್ಲಿ ಕೂಡ ಹೆಣ್ಣು ಮಕ್ಕಳನ್ನ ಬಚ್ಚಿಡೋದಕ್ಕೆ ಪ್ರಾರಂಭ ಮಾಡ್ದ. ಇದು ನಡೆದಿದ್ದು 1990ರಲ್ಲಿ. ಇದಾದ್ಮೇಲೆ 1996ರಲ್ಲಿ ಮರಿಯಾ ಫಾರ್ಮರ್ ಅನ್ನುವಂಥ ಮಹಿಳೆ ಎಪ್ಸ್ಟೀನ್ ವಿರುದ್ಧ ದೂರನ್ನ ನೀಡಿದ್ಲು. ಆದ್ರೆ ಆ ಸಮಯದಲ್ಲಾಗ್ಲೇ ಎಪ್ಸ್ಟೀನ್ ಬಹಳ ಪ್ರಭಾವಶಾಲಿಯಾಗಿದ್ದ. ಹಾಗಾಗಿ ಪೊಲೀಸರು ಇವನ ಮೇಲೆ ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿರ್ಲಿಲ್ಲ. ಇದೆಲ್ಲ ಆದ್ಮೇಲೆ 2005ರಲ್ಲಿ ಫ್ಲಾಮ್ ಬೀಚ್ ನಲ್ಲಿ 14 ವರ್ಷದ ಬಾಲಕಿಯ ಮೇಲೆ ಈತ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದ ಅನ್ನುವಂತಹ ಆರೋಪದ ಮೇಲೆ ಈತನನ್ನ ಪೊಲೀಸರು ತನಿಖೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. 2008ರಲ್ಲಿ ಈತನ ಮೇಲೆ ಬಹಳ ಗಂಭೀರವಾಗಿರುವಂತಹ ಲೈಂಗಿಕ ದೌರ್ಜನ್ಯದ ಕೇಸ್ ಇದ್ರೂ ಕೂಡ ಪ್ರಭಾವಶಾಲಿ ವಕೀಲರನ್ನ ಹಿಡಿದು ಈತ ಕಠಿಣ ಶಿಕ್ಷೆಯನ್ನ ಕೇವಲ 18 ತಿಂಗಳುಗಳವರೆಗೆ ಕಡಿಮೆ ಮಾಡಿಕೊಂಡು 18 ತಿಂಗಳು ಶಿಕ್ಷೆಯನ್ನ ಅನುಭವಿಸಿ ಜೈಲಿನಿಂದ ಹೊರಗಡೆ ಬರ್ತಾನೆ. ಇದು ಅಮೆರಿಕದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಅದು ಹೇಗೆ ಆತನನ್ನ ಹೊರಗಡೆ ಬಿಟ್ರು ಅನ್ನುವಂತಹ ಪ್ರಶ್ನೆಯನ್ನ ಜನರು ಕೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಇದೆಲ್ಲ ಆದ್ಮೇಲೆ 2018ರಲ್ಲಿ ಮಿಯಾಮಿ ಹೆರಾಲ್ಡ್ ಅನ್ನುವಂತಹ ಪತ್ರಿಕೆ ಈ ಎಪ್ಸ್ಟೀನ್ ಮಾಡಿದಂತಹ ಎಲ್ಲ ಹಗರಣಗಳನ್ನ ಬಯಲಿಗೆಳಿತು. ಇದು ಅಮೆರಿಕದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. 2019ರಲ್ಲಿ ಸೆಕ್ಸ್ ಟ್ರಾಫಿಕಿಂಗ್ ನಲ್ಲಿ ಈ ಎಪ್ಸ್ಟೀನ್ ಅನ್ನ ಮತ್ತೊಮ್ಮೆ ಬಂಧಿಸಲಾಯಿತು. ಆದ್ರೆ ಈತನ ವಿಚಾರಣೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಈತ ಸೂಸೈಡ್ ಮಾಡ್ಕೊಂಡ. ಈತನ ಈ ಆತ್ಮಹತ್ಯೆ ಹಲವಾರು ಕಾನ್ಸ್ಪಿರಸಿ ಥಿಯರಿಗೆ ದಾರಿ ಮಾಡಿಕೊಟ್ಟಿತು. ಈತ ಯಾಕೆ ಜೈಲಿನೊಳಗಡೆ ಸೂಸೈಡ್ ಮಾಡ್ಕೊಳ್ಬೇಕಾಗಿತ್ತು? ಈತನ ಮೇಲೆ ಏನಂತ ಗಂಭೀರ ಆರೋಪ ಇದೆ? ಪೊಲೀಸರು ತನಿಖೆ ನಡೆಸಬೇಕಾದ್ರೆ ಇವನೇನಾದ್ರೂ ಬಾಯಿ ಬಿಟ್ರೆ ಏನ್ ವಿಚಾರಗಳೆಲ್ಲ ಹೊರಗಡೆ ಬರಬಹುದು? ಅಂಥ ತಪ್ಪಿವನು ಏನ್ ಮಾಡಿದ್ದಾನೆ ಅನ್ನುವಂತಹ ಪ್ರಶ್ನೆ ಜನರನ್ನ ಕಾಡೋದಕ್ಕೆ ಪ್ರಾರಂಭ ಮಾಡಿತು. ಈತನ ಆತ್ಮಹತ್ಯೆಯ ನಂತರ ಅವನ ಗರ್ಲ್ ಫ್ರೆಂಡ್ ಗಿಸ್ಲೇನ್ ಮ್ಯಾಕ್ಸ್ವೆಲ್ ಅನ್ನ ಪೊಲೀಸರು ಬಂಧಿಸ್ತಾರೆ. ಆಕೆಯ ತನಿಖೆಯನ್ನ ನಡೆಸ್ತಾರೆ.
2022ರಲ್ಲಿ ಆಕೆಗೆ 20 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಆಕೆ ಅನೇಕ ಮಾಹಿತಿಗಳನ್ನ ಬಾಯಿ ಬಿಟ್ಟಿರ್ತಾಳೆ. 2025ರಲ್ಲಿ ಅಮೆರಿಕ ಕಾಂಗ್ರೆಸ್ನಲ್ಲಿ ಎಪ್ಸ್ಟೀನ್ ಫೈಲ್ಸ್ ಟ್ರಾನ್ಸ್ಪರೆನ್ಸಿ ಅನ್ನುವಂತಹ ಆಕ್ಟ್ ಅನ್ನ ಜಾರಿಗೊಳಿಸಲಾಗುತ್ತೆ. ಈ ಆಕ್ಟ್ ನ ಮೂಲಕವಾಗಿ ಒಂದೊಂದೇ ಸತ್ಯಗಳು ಹೊರಗಡೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಜನವರಿ 30, 2026ರಲ್ಲಿ ಅಮೆರಿಕದ ನ್ಯಾಯಾಂಗ 35 ಲಕ್ಷ ಪುಟಗಳ ದಾಖಲೆಯನ್ನ ಬಿಡುಗಡೆ ಮಾಡುತ್ತೆ. ಈ ದಾಖಲೆಗಳಲ್ಲಿ 2000 ವಿಡಿಯೋಗಳಿರುತ್ತೆ. ಆ ವಿಡಿಯೋಗಳು ಯಾವುದು ಅಂದ್ರೆ, ಈ ಎಪ್ಸ್ಟೀನ್ ಇದ್ದಾನಲ್ಲ, ಈತ ತನ್ನ ದ್ವೀಪದಲ್ಲಿ, ತನ್ನ ಬಂಗಲೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿರ್ತಾನೆ. ಆ ಸಿಸಿ ಕ್ಯಾಮೆರಾದ ಮೂಲಕವಾಗಿ ಪ್ರಭಾವಿಗಳ ವಿಡಿಯೋಗಳನ್ನ ಈತ ಮಾಡಿಟ್ಕೊಂಡಿರ್ತಾನೆ. ಇದೇ ದಾಖಲೆಗಳಲ್ಲಿ 1.8 ಲಕ್ಷ ಫೋಟೋಗಳು ಇರುತ್ತೆ. ಅದರಲ್ಲಿ ಪ್ರಭಾವಿಗಳು, ಈತನ ದ್ವೀಪದಲ್ಲಿರುವ ಫೋಟೋಗಳು, ವಿಮಾನ ನಿಲ್ದಾಣದಲ್ಲಿರುವಂತಹ ಫೋಟೋಗಳು ಇರುತ್ತೆ. ಇದೇ ದಾಖಲೆಯಲ್ಲಿ ಡೊನಾಲ್ಡ್ ಟ್ರಂಪ್, ಪ್ರಿನ್ಸ್ ಆಂಡ್ರ್ಯೂ, ಮೈಕಲ್ ಜಾಕ್ಸನ್ ಮುಂತಾದ ಪ್ರಭಾವಿಗಳ ಹೆಸರೂ ಇದೆ. ಆದ್ರೆ ಇವರೆಲ್ಲರೂ ಎಪ್ಸ್ಟೀನ್ ಜೊತೆ ಇರುವಂತಹ ದಾಖಲೆ ಇದೆ. ಆದ್ರೆ ಅವರು ದೌರ್ಜನ್ಯ ಮಾಡಿದ್ದಾರೋ ಇಲ್ವೋ ಅನ್ನೋದು ಮಾತ್ರ ಸಾಬೀತಾಗಿಲ್ಲ. ಇನ್ನು ಎಪ್ಸ್ಟೀನ್ ಜೊತೆಗಿರುವ ಇಮೇಲ್ ವ್ಯವಹಾರಗಳಲ್ಲಿ ಕೆಲವೊಂದಿಷ್ಟು ಭಾರತೀಯ ಗಣ್ಯರುಗಳ ಹೆಸರುಗಳು ಇದೆ. ಅನಿಲ್ ಅಂಬಾನಿ ಈ ಎಪ್ಸ್ಟೀನ್ ಮೂಲಕವಾಗಿ ಅಮೆರಿಕದ ಗಣ್ಯರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನುವಂತಹ ವರದಿ ಇದೆ. ಇನ್ನು ಬಾಲಿವುಡ್ ತಾರೆಯರಾದ ಅನುರಾಗ್ ಕಶ್ಯಪ್ ಮತ್ತು ನಂದಿತಾ ದಾಸ್ ಅವರ ಹೆಸರು ಕೂಡ ಇದರಲ್ಲಿ ಕೇಳಿಬಂದಿದೆ. ಇವರ ಹೆಸರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಫಂಡ್ ರೈಸಿಂಗ್ಗೆ ಸಂಬಂಧಿಸಿದಂತ ಇಮೇಲ್ಗಳಲ್ಲಿ ಇರಬಹುದು. ಆದ್ರೆ ಇವರು ದೌರ್ಜನ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಈ ದಾಖಲೆಗಳಲ್ಲಿದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯೂಯಾರ್ಕ್ ನ್ಯಾಯಾಲಯ 900 ಪುಟಗಳ ದಾಖಲೆಯನ್ನ ಬಿಡುಗಡೆ ಮಾಡಿತ್ತು. ಅಷ್ಟು ಪುಟಗಳ ದಾಖಲೆಗಳಲ್ಲೂ ಪ್ರಧಾನಿ ನರೇಂದ್ರ ಮೋದಿಯ ಹೆಸರು ಇರಲಿಲ್ಲ. ಈಗ ಕೆಲವರು ಪ್ರಧಾನಿ ನರೇಂದ್ರ ಮೋದಿ ಅವರು ಎಪ್ಸ್ಟೀನ್ ಅನ್ನ ಭೇಟಿಯಾಗಿದ್ರು, ಆ ದ್ವೀಪಕ್ಕೆ ಭೇಟಿ ನೀಡಿದ್ರು ಅಂತ ಕೆಲವೊಂದಿಷ್ಟು ಫೋಟೋಗಳನ್ನ ಹರಿಬಿಡ್ತಿದ್ದಾರೆ. ಆದ್ರೆ ನಿಜವಾಗ್ಲೂ ಆ ಫೋಟೋಗಳು ಯಾವುದು? 2016ರಲ್ಲಿ ನರೇಂದ್ರ ಮೋದಿ ಅವರು ಅಮೆರಿಕಾಗೆ ಭೇಟಿ ನೀಡಿದ್ದಾಗ ಅಲ್ಲಿ ಕೆಲವೊಂದಿಷ್ಟು ಪ್ರಭಾವಿಗಳನ್ನ, ಉದ್ಯಮಿಗಳನ್ನ ಭೇಟಿ ಮಾಡಿದ್ರು. ಆ ಫೋಟೋವನ್ನ ಈಗ ಇವರು ಈ ರೀತಿಯಾಗಿ ತಿರುಚ್ತಾ ಇದ್ದಾರೆ. ಇನ್ನು ಈ ಎಪ್ಸ್ಟೀನ್ ಫೈಲ್ನಿಂದಾಗಿ ಜಾಗತಿಕವಾಗಿ ಸಾಕಷ್ಟು ಬದಲಾವಣೆಗಳಾಗಿದೆ. ಬ್ರಿಟನ್ನ ಹಿರಿಯ ರಾಜಕಾರಣಿ ಪೀಟರ್ ಮ್ಯಾಂಡೆಲ್ಸನ್ ತನ್ನ ಹುದ್ದೆಗೆ ರಾಜೀನಾಮೆಯನ್ನ ನೀಡಿದ್ದಾರೆ. ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ನ ಮುಖ್ಯ ಸಲಹೆಗಾರ ಕೂಡ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಫ್ರಾನ್ಸ್ನಲ್ಲಿ, ಸ್ಲೋವಾಕಿಯಾದಲ್ಲಿ, ನಾರ್ವೆಯಲ್ಲೂ ಕೂಡ ಅಲ್ಲಿರುವಂತಹ ಪ್ರಮುಖ ರಾಜಕಾರಣಿಗಳು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ನೀಡಿದ್ದಾರೆ. ಅದಕ್ಕೆಲ್ಲ ಕಾರಣ ಎಪ್ಸ್ಟೀನ್ ಫೈಲ್ನಲ್ಲಿ ಕಂಡು ಬಂದಿರುವಂತಹ ಇವರ ಹೆಸರು. ಸೊ ಇಂಥ ಒಬ್ಬ ಕಿರಾತಕನ ಜಾಲದಲ್ಲಿ ಯಾರ್ಯಾರೆಲ್ಲ ಸಿಕ್ಕಾಕೊಂಡಿದ್ದಾರೋ ಗೊತ್ತಿಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರು ಈಗ ಮಾಡ್ತಾ ಇರುವಂತಹ ಆರೋಪಗಳಿಗೆ ಯಾವುದೇ ಪುರಾವೆಗಳು ಇರೋ ಹಾಗೆ ಕಾಣಿಸ್ತಾ ಇಲ್ಲ. ಅಮೆರಿಕದ ನ್ಯಾಯಾಲಯ ಬಿಡುಗಡೆ ಮಾಡಿರುವಂತಹ 900 ಪುಟಗಳ ದಾಖಲೆಗಳಲ್ಲೂ ಕೂಡ ನರೇಂದ್ರ ಮೋದಿ ಅವರ ಹೆಸರು ಎಲ್ಲೂ ಇದ್ದ ಹಾಗಿಲ್ಲ. ಹರ್ದೀಪ್ ಸಿಂಗ್ ಪುರಿ ಅವರು ಈಗಾಗಲೇ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ, ಅವರು ಯಾಕೆ ಯಾವಾಗ ಎಪ್ಸ್ಟೀನ್ ಅನ್ನ ಮೀಟ್ ಮಾಡಿದ್ರು ಅನ್ನೋದನ್ನ. ಇನ್ನು ರಾಹುಲ್ ಗಾಂಧಿ ಅವರು ಅನಿಲ್ ಅಂಬಾನಿ ಅವರು ಮೋದಿಯವರ ಹೆಸರನ್ನ ಹೇಳಿದ್ರು ಅಂತ ಹೇಳೋದ್ರ ಮೂಲಕವಾಗಿ ಈ ವಿಚಾರದಲ್ಲಿ ನರೇಂದ್ರ ಮೋದಿ ಅವರನ್ನ ಸಿಕ್ಕಾಕ್ಸೋದಕ್ಕೆ ನೋಡ್ತಾ ಇದ್ದಾರಲ್ವಾ, ಇದೊಂದು ಎಷ್ಟು ಹಾಸ್ಯಾಸ್ಪದ ಅನ್ಸುತ್ತೆ. ನಾಳೆ ಯಾರೋ ಜಯರಾಮ್ ರಮೇಶೋ ಅಥವಾ ಸ್ಯಾಮ್ ಪಿಟ್ರೋಡಾನೋ ಇದೇ ಎಪ್ಸ್ಟೀನ್ ತರದ ಇನ್ನೊಬ್ಬ ವ್ಯಕ್ತಿಯನ್ನ ಭೇಟಿಯಾಗಿ ಅಲ್ಲಿಗೆ ಹೋಗಿ ನಾವು ರಾಹುಲ್ ಗಾಂಧಿಯ ಆಪ್ತರು ಅಂತ ಹೇಳ್ಕೊಂಡ್ರು ಅಂತ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅದೇ ಎಪ್ಸ್ಟೀನ್ ತರದ ವ್ಯಕ್ತಿ ಯಾರಿದ್ದಾನೆ ಅವನು ಯಾವುದೋ ಒಂದು ಕೇಸಲ್ಲಿ ಸಿಕ್ಕಾಕೊಂಡ ಅಂತ ಇಟ್ಕೊಳ್ಳಿ. ಆಗ ಈ ಎಪ್ಸ್ಟೀನ್ಗೂ ರಾಹುಲ್ ಗಾಂಧಿಗೂ ಸಂಬಂಧ ಇತ್ತು ಅಂತ ಹೇಳೋದಕ್ಕಾಗತ್ತಾ? ಇಲ್ಲ ತಾನೆ. ಅದೇ ರೀತಿ ಭಾರತದ ರಾಜಕಾರಣಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳೋದು ತುಂಬಾ ಕಷ್ಟ. ಇದು ನಂಬೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಾರತದ ರಾಜಕಾರಣಿಗಳ ರೀತಿ ನೀತಿಗಳೇ ಬೇರೆ. ಬಟ್ ಮ್ಯಾಟರ್ ಆಫ್ ದ ಫ್ಯಾಕ್ಟ್ ಈಸ್, ಈ ಎಪ್ಸ್ಟೀನ್ ಫೈಲ್ನಿಂದ ಈಗ ಇಂಗ್ಲೆಂಡ್ನ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಅಂತೂ ಆಗ್ಬಿಟ್ಟಿದೆ. ಆದ ಹಾಗೆ ಇಲ್ಲೂ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರೇನಾದ್ರೂ ಹೊರಟ್ರೆ, ಈ ಹಿಂದೆ ರಾಹುಲ್ ಗಾಂಧಿ ಅವರು ಮಾಡಿದಂತಹ ಎಲ್ಲಾ ವಾಗ್ವಾದಗಳು ಯಾವ ರೀತಿಯಾಗಿ ಕೊನೆ ಆಯ್ತೋ ಅದೇ ರೀತಿ ಕೊನೆಗಾಣುವಂತಹ ಲಕ್ಷಣಗಳು ಕಾಣ್ತಾ ಇದೆ.